ಬೆಳಗಾವಿಯಲ್ಲಿ ಮತ್ತೊಂದು ವಂಟಮುರಿ ಪ್ರಕರಣ ನಡೆದಿದೆ. ವಂಟಮುರಿ ಪ್ರಕರಣ ನಿಮಗೆ ನೆನಪಿರಬಹುದು. 2023ರಲ್ಲಿ ಹುಡುಗ ಹುಡುಗಿ ಒಡೋಗಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಮನೆಗೆ ನುಗ್ಗಿ ಅವರ ತಾಯಿಯನ್ನ ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ನಂತರ ಊರು ತುಂಬ ಮೆರವಣಿಗೆಯನ್ನ ಮಾಡಲಾಗಿತ್ತು. ಇದು ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಚರ್ಚೆ ಆಗಿದ್ದಂಥ ಪ್ರಕರಣ. ಅದೇ ರೀತಿಯಾದಂಥ ಪ್ರಕರಣ ಮತ್ತೊಂದು ಬೆಳಗಾವಿಯಲ್ಲೇ ನಡೆದಿದೆ. ವಂಟಮೂರಿ ಮಾದರಿಯಲ್ಲೇ ಬರಮ್ಯಾನಟ್ಟಿಯಲ್ಲಿ ಈ ಘಟನೆ ನಡೆದಿದೆ. ಪ್ರೀತಿ ಪ್ರೇಮ ಮನೆಯಿಂದ ಜೂಟ್, ಮನೆಯ ಧ್ವಂಸ ಮಾಡಲಾಗಿದೆ. 2023ರಲ್ಲಿ ವಂಟಮುರಿಯಲ್ಲಿ ನಡೆದಿದ್ದಂಥ ಒಂದು ಪ್ರಕರಣ. ಆ ಒಂದು ಘಟನೆಯನ್ನ ನೆನಪಿಸುವಂತೆ ಮಾಡಿದೆ ಮತ್ತೊಂದು ಪ್ರಕರಣ ಬೆಳಗಾವಿಯಲ್ಲೇ. ವಿವಾಹಿತೆಯನ್ನ ಪ್ರೀತಿ ಹೆಸರಲ್ಲಿ ಕರೆದೊಯ್ದಿರುವಂಥದ್ದು ಯುವಕ. 12ಕ್ಕೂ ಅಧಿಕ ಜನರಿಂದ ಯುವಕನ ಮನೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. 12ಕ್ಕೂ ಅಧಿಕ ಜನ ಒಡೋಗಿರುವಂಥ ಆ ಮಹಿಳೆಯ ಮನೆಯವರು ಯುವಕನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಬರಮ್ಯಾನಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ತಲ್ವಾರ್, ಕುಡುಗೋಲು, ಬಡಿಗೆ ಸಮೇತ ಬಂದು ಧ್ವಂಸ ಮಾಡಲಾಗಿದೆ. ಯುವಕನ ಕುಟುಂಬಸ್ಥರ ಹತ್ಯೆಗೆ ದುಷ್ಕರ್ಮಿಗಳು ಯತ್ನವನ್ನ ಮಾಡಿದ್ದಾರೆ. ಅವ್ರು ಸಿಕ್ಕಿದ್ರೆ ಅಲ್ಲೇ ಕೊಲೆ ಮಾಡಿಬಿಟ್ಟಿರೋರು. ಮನೆಯ ಹಂಚುಗಳು ಪುಡಿ ಪುಡಿ ಮಾಡಲಾಗಿದೆ. ಪೀಠೋಪಕರಣಗಳನ್ನ ಧ್ವಂಸ ಮಾಡಲಾಗಿರುವಂಥದ್ದು. ಓಡಿ ಹೋಗಿ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ ಯಲ್ಲಪ್ಪನ ಪೋಷಕರು. ಮೇಕೆಗಳನ್ನ ಕೂಡ ಹೊತ್ತೊಯ್ದಿದ್ದಾರಂತೆ ದುಷ್ಕರ್ಮಿಗಳು. ಅದ್ರ ಬಗ್ಗೆ ಕೂಡ ದೂರನ್ನ ಕೊಡಲಾಗಿದೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸರಿಗೆ ದೂರನ್ನ ಕೊಡಲಾಗಿರುವಂಥದ್ದು. ಪೊಲೀಸರು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ನೋಡಬೇಕು. ಓಡೋಗಿರುವಂಥ ಯುವಕ ಇವನೇ. ಮದುವೆ ಆಗಿರುವಂಥ ವಿವಾಹಿತೆಯನ್ನ ಕರ್ಕೊಂಡು ಓಡೋಗಿದ್ದಾನೆ. ಸೊ ಆ ಯುವತಿಯ ಮನೆಯವರು ಬಂದು ಆ ಯುವಕನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಅವರ ಪೋಷಕರು ಸಿಕ್ಕಿದ್ದಿದ್ರೆ ಅಲ್ಲೇನೆ ಹತ್ಯೆ ಮಾಡಿಬಿಟ್ಟಿರೋರು. ಅವರ ಪೋಷಕರು ಅಂದ್ರೆ ಯಲ್ಲಪ್ಪ ಇದ್ದಾನಲ್ಲ, ಒಡೋಗಿದಾನಲ್ಲ, ಅವನ ಪೋಷಕರು ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ. ಅವ್ರ ಮನೇಲಿ ಮೇಕೆಗಳನ್ನ ಕಟ್ಟಿದ್ರಂತೆ. ಆ ಮೇಕೆಗಳನ್ನ ಕೂಡ ಒತ್ಕೊಂಡು ಹೋಗಿದಾರಂತೆ. ಸುಮಾರು 12 ಜನ ಬಂದು ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಗೊತ್ತಿಲ್ಲ ಅವ್ ಏನ್ ಮಾಡಿದ ಮಾನವಳಿ ಊರಾಗ ಹೋಗಿ ಕಡಿತೀವೋ, ನಿಮ್ಮ ಮಕ್ಕಳ ಕಡಿತೀವೋ ಅಂತಾರೋ, ನಮ್ಮ ಅಪ್ಪರ ಕಡಿತೀವೋ ಅಂತಾರೋ. ನನ್ನ ತಾಯಿ ದುರ್ಗವ್ವ ರಾತ್ರಿ ಆಗ್ತೈಗಾರ ಗಾಂಡ್ರ ಕಡಿಯಾಕ ಅಡ್ಡಾಡತಾರೋ. ನನ್ನವ್ವ ನೀವ್ ಇರ್ತೀರಿ, ನಿಮ್ ಮಕ್ಕಳ ಹಿಡ್ಕೊಂಡ್ ನಿಮ್ ಗಂಡ್ರ ಹಿಡ್ಕೊಂಡ್ ಕಡಿತೀವಿ ಹೋಗ್ಯಾತಾರ. ಈ ಊರಾರ ಬಗ್ದಾನ ಹಾಕ್ಲಿ ನಮ್ಮ ಅಪ್ಪ ದುಡ್ಕೊಂಡ್ ತಿಂದ ಹಾಕೊಂಡ್ ತಿಂದ ದನ ಕಾದ ಮರಿ ಕಾದ ಒಬ್ರು ಕೂಡಿ. ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಇವರಿಬ್ರು ಎಸ್ಕೇಪ್ ಆಗಿದ್ದು ಯಾವಾಗ? ಈ ಘಟನೆ ನಡೆದಿರುವಂತದ್ದು ಯಾವಾಗ? ಏನಂತ ದೂರು ದಾಖಲಾಗಿದೆ? ಯಾರನ್ನಾದ್ರೂ ಅರೆಸ್ಟ್ ಮಾಡಲಾಗಿದೆಯಾ ಈ ಪ್ರಕರಣದಲ್ಲಿ? ಪೃಥ್ವಿರಾಜ್, ಬೆಳಗಾವಿ ತಾಲೂಕಿನ ಬರಮೇನಟ್ಟಿ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಳೆದ ವರ್ಷ ಈ ಗ್ರಾಮದ ಬಸಪ್ಪ ನಾಯಕ್ ಮತ್ತು ನಾಗವ್ವ ಅವರ ಮದುವೆಯನ್ನ ಇಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಅದ್ದೂರಿಯಾಗಿ ಮಾಡಿದ್ರು. ಆದ್ರೆ ಒಂದೇ ವರ್ಷದಲ್ಲಿ ಈ ನಾಗಪ್ಪನ ಸಹಿತ ಯಲ್ಲಪ್ಪನ ಜೊತೆಗೆ ಪತ್ನಿ ಓಡಿ ಹೋಗಿದ್ದಾರೆ. ಈ ಕಾರಣಕ್ಕಾಗಿ ಈಗ ಏನು ಓಡಿಸಿಕೊಂಡು ಹೋದ ಯಲ್ಲಪ್ಪನ ಮನೆ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಸುಮಾರು 12ಕ್ಕೂ ಹೆಚ್ಚು ದುಷ್ಕರ್ಮಿಗಳು ನಿನ್ನೆ ಮಧ್ಯಾಹ್ನದ ನಂತರ ಈ ಒಂದು ದಾಳಿಯನ್ನ ಮಾಡಿದ್ದಾರೆ. ಮನೆ ಹೆಂಚುಗಳನ್ನ ಹೊಡೆದಿದ್ದಾರೆ. ಜೊತೆಗೆ ಏನಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ. ಜೊತೆಗೆ ಇರತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣ, ಹಣ, ಹಾಗೇನೆ ಮನೆ ಮುಂದೆ ಇದ್ದಂತಹ ಸುಮಾರು 20ಕ್ಕೂ ಹೆಚ್ಚು ಮೇಕೆಗಳು ಸೇರಿದಂತೆ ಎಲ್ಲವನ್ನೂ ಕೂಡ ಈಗ ಅಪಹರಣ ಮಾಡಿ ಹೋಗಿರ್ತಕ್ಕಂಥದ್ದು. ಏನು ಅದೃಷ್ಟವಶಾತ್ ಈ ಕುಟುಂಬ ಏನು ದಾಳಿಯ ಸುದ್ದಿ ತಿಳಿದು ಅಲ್ಲಿಂದ ಪರಾರಿಯಾಗಿತ್ತು. ಹೀಗಾಗಿ ಉಳಿದಿದೆ. ಇಲ್ಲಾಂದ್ರೆ ಅವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾ ಇದ್ರು. ಏನು ಮಾರಕಾಸ್ತ್ರ ಸಮೇತ ಈ ದುಷ್ಕರ್ಮಿಗಳು 12ಕ್ಕೂ ಹೆಚ್ಚು ದುಷ್ಕರ್ಮಿಗಳು ಬಂದು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ಮತ್ತು ಈ ಯಲ್ಲಪ್ಪ ಮತ್ತು ನಾಗಪ್ಪ ಏನಿದ್ದಾನೆ ಇಬ್ರು ಕೂಡ
ಒಂದೇ ಬೆಲ್ಲಪ್ಪ ಮತ್ತು ಬಸಪ್ಪ ಇಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ಇಬ್ರು ಸ್ನೇಹಿತರಾಗಿದ್ರು. ಆದ್ರೆ ಸ್ನೇಹಿತನ ಪತ್ನಿಯನ್ನೇ ಈತ ಕರೆದುಕೊಂಡು ಹೋಗಿದ್ರಿಂದ ಆಕ್ರೋಶ ಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ಮಾಡಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆ ಸಂಬಂಧಪಟ್ಟಂತೆ ಈಗ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಏನು ಮನೆಯಲ್ಲಿರ್ತಕ್ಕಂಥ ಗೃಹೋಪಯೋಗಿ ವಸ್ತುಗಳು ಸಾಕಷ್ಟು ಹಾನಿಯಾಗಿದೆ, ಇಡೀ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಹೀಗಾಗಿ ಈಗ 12 ಜನರ ವಿರುದ್ಧ FIR ದಾಖಲು ಮಾಡಲಾಗಿದೆ. ಪೃಥ್ವಿರಾಜ್, 12 ಜನ ಯಾರ್ಯಾರು ಅನ್ನುವಂಥದ್ನ ಏನಾದ್ರೂ ಮೆನ್ಷನ್ ಮಾಡ್ಲಾಗಿದೆಯಾ? ಮತ್ತೆ ಅವರಿಬ್ರು ಒಂದೇ ಊರಿನವರೇ ಆಗಿದ್ದವರಾ? ಇವರೆಲ್ಲರೂ ಕೂಡ ಬರಮನಟ್ಟಿ ಗ್ರಾಮದವರು ಪೃಥ್ವಿರಾಜ್. ಜೊತೆಗೆ ಏನಂದ್ರೆ 12 ಜನರ ಹೆಸರನ್ನ ಪೂರ್ತಿ ಈಗ FIR ನಲ್ಲಿ ದಾಖಲು ಮಾಡಿಲ್ಲ. ಪ್ರಮುಖವಾಗಿ ಏನು ಈ ಆರೋಪಿ ಇದ್ದಾನೆ ನಾಗಪ್ಪ ಮತ್ತು ಆತನ ಸಂಬಂಧಿಗಳು ಅಂತೇಳಿ ಈಗ FIR ನಲ್ಲಿ ದಾಖಲು ಮಾಡಲಾಗಿದೆ. ಮತ್ತು ಈಗ ಏನು ನಾಪತ್ತೆಯಾಗಿರೋ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ನಿರ್ಮಿಸಿದ್ದಾರೆ ಮತ್ತು ಈ ಒಂದು ಕುಟುಂಬಸ್ಥರಿಗೆ ರಕ್ಷಣೆಯನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಕುಟುಂಬಸ್ಥರು ಮೇಲೆ ಕೂಡ ದಾಳಿ ಆಗುವಂತ ಸಾಧ್ಯತೆ ಇತ್ತು. ನಿನ್ನೆ ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ. ಅವ್ರಿಗೂ ಕೂಡ ರಕ್ಷಣೆ ಕೊಡ್ತೀವಿ ಅಂತಕ್ಕಂಥ ಪೊಲೀಸರು ಅಭಯವನ್ನ ಕೊಟ್ಟಿದ್ದಾರೆ. ಕೆಲ ವರ್ಷಗಳ ಹಿಂದೆ ಇದೇ ಈ ಗ್ರಾಮದ ಪಕ್ಕದಲ್ಲೇನೆ ಒಂದು ಅಮಾನವೀಯ ಘಟನೆ ನಡೆದಿದ್ದು. ಮಹಿಳೆಯನ್ನ ಏನು ಕಂಬಕ್ಕೆ ಕಟ್ಟಿ ಆಕೆಯ ಮೇಲೆ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದಂತ ಪ್ರಕರಣವು ಕೂಡ ಇದೇ ಪಕ್ಕದ ಗ್ರಾಮದಲ್ಲಿ ನಡೆದಿತ್ತು. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.